ನಮಸ್ಕಾರ. ವಂದೇ ಮಾತರಂ. ಇವತ್ತು ಭಾರತ ಒಂದು ಮಹಾನ್ ಶಕ್ತಿಯಾಗಿ ಜಗತ್ತಿನಲ್ಲಿ ವಿಜೃಂಭಿಸ್ತಿದೆ. ಇವತ್ತು ಮೊದಲ ಭಾರತ ಅಲ್ಲ, ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ 200ಕ್ಕೂ ಹೆಚ್ಚು ದೇಶಗಳ ಮಧ್ಯದಲ್ಲಿ ಭಾರತ ಅತ್ಯಂತ ದೊಡ್ಡದಾದಂಥ ಮಹತ್ವದ ಒಂದು ಪಾತ್ರವನ್ನ, ಒಂದು ರೀತಿ ಹೇಳಬೇಕು ಅಂತಂತಂದ್ರೆ, ಒಂದು ಗುರುವಿನ ಸ್ಥಾನದ ಒಳಗಡೆ, ಏನು ಈ ಮೆಂಟರ್ ಅಂತ ಹೇಳ್ತೀವಿ ಪದ, ಅಂದ್ರೆ ಒಂದು ಜಗತ್ತಿನ ದೇಶಗಳು ಭಾರತದ ಮಾತಿಗೆ ಬಹು ಮೂಲ್ಯವಾದಂಥ ಬೆಲೆಯನ್ನ ಕೊಟ್ಟು ಅದರ ಅನುಸಾರ ನಡೆಯುವಂಥ ಕೆಲಸವನ್ನ ನಡೀತಾ ಇದೆ. ಇದು ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ಈ 10 ವರ್ಷಗಳ ಅನುಭವ ಒಂದು ಕಡೆ ಇದ್ರೆ, ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ನಮ್ಮ ವಿರೋಧಿಗಳಿರ್ಬೋದು, ಬೇರೆ ಬೇರೆಯವರು ಇರ್ಬೋದು, ಅವರೆಲ್ಲರೂ ಕೂಡ ಯಾವಾಗ ಅವರೆಲ್ಲರಿಗೂ ಕೂಡ ಈ ಒಂದು ಅವಕಾಶ ಲಭ್ಯ ಆಗತ್ತೆ. ಅದು ವಿದೇಶಕ್ಕೆ ಹೋಗಿ ಬಂದಿರತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಹೋದಾಗ, ಹೌದು ನಮ್ಮ ದೇಶದ ಬಗ್ಗೆ ಜನ ಬೇರೆ ಅಭಿಪ್ರಾಯ ಹೊಂದಿದ್ದಾರೆ, ನಮ್ಮ ದೇಶದ ಪಾಸ್ಪೋರ್ಟ್ಗೆ ಬೆಲೆ ಸಿಕ್ಕಿದೆ, ಜಗತ್ತು ಭಾರತದ ಬಗ್ಗೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ಇವತ್ತು ಭಾರತದ ಬಗ್ಗೆ ಕುತೂಹಲದಿಂದ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಭಾರತದ ವಿಚಾರದ ಇರತಕ್ಕಂಥ ಅತ್ಯಂತ ಯಾವುದೆಲ್ಲ ಸನಾತನ ಧರ್ಮದ ಮೌಲ್ಯಗಳಿದ್ದಾವೆ ಅದ್ರ ಬಗ್ಗೆ ಆಸಕ್ತಿ ತಾಳ್ತಾ ಇದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಆಸಕ್ತಿ ತಾಳ್ತಾ ಇದ್ದಾರೆ, ಯೋಗದ ಬಗ್ಗೆ ಆಸಕ್ತಿ ತಾಳ್ತಾ ಇದ್ದಾರೆ, ಆಯುರ್ವೇದದ ಬಗ್ಗೆ ಆಸಕ್ತಿ ತಾಳ್ತಾ ಇದ್ದಾರೆ, ಭಾರತದ ವೇಷಭೂಷಣದ ಬಗ್ಗೆ ಆಸಕ್ತಿ ತಾಳ್ತಾ ಇದ್ದಾರೆ. ಭಾರತ ಅಂತಕ್ಕಂಥದ್ದು ಒಂದು ಬಂದು ಹೋಗುವಂಥದ್ದು ಕೂಡ ಒಂದು ಅತ್ಯಂತ ಆಧ್ಯಾತ್ಮದ ಒಂದು ಯಾತ್ರೆ ಅಂತ ಭಾವಿಸ್ತಾರೆ. ಗಂಗಾಯನ್ನ ತೆಗೆದುಕೊಂಡು ಅವರು ಊರಿನಲ್ಲಿ ಇಟ್ಕೊಳ್ತಾ ಇದ್ದಾರೆ. ರಾಮನ ದೇವಸ್ಥಾನದ ರಿಪ್ಲಿಕಾವನ್ನ ಮನೆ ಒಳಗಡೆ ಇಡ್ತಾ ಇದ್ದಾರೆ. ವಾಸ್ತು ರೀತಿಯಲ್ಲಿ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಭಾರತದ ಪುರೋಹಿತರನ್ನ ಕರ್ಕೊಂಡೋಗಿ ಪೂಜೆ ಮಾಡ್ತಿದ್ದಾರೆ. ಸತ್ಸಂಗಗಳು ನಡೀತಾ ಇದೆ. ಅಷ್ಟಾಂಗ ಯೋಗಗಳು ಜಗತ್ತಿನಲ್ಲಿ ನಡೀತಾ ಇದೆ. ಇದನ್ನ ಸತ್ಯ ಕಂಡುಕೊಂಡಂತವರು ಭಾರತಕ್ಕೆ ಧಾವಿಸಿ ಬರ್ತಿದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆ ಇದ್ರೆ, ರಾಜಕೀಯವಾಗಿ ಕೂಡ ಭಾರತ ಇವತ್ತು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ರಾಷ್ಟ್ರಗಳು ಭಾರತದ ಒಂದು ಅಡಿಯಲ್ಲಿ ಬದುಕಬೇಕು ಅಂತ ಆಸೆ ಪಡ್ತಾ ಇದೆ. ನಮ್ಮ ನೆರೆ ಮಯನ್ಮಾರ್, ಬರ್ಮಾದ ಏನು ಅಲ್ಲಿಯ ಅಧಿಕಾರವನ್ನ ಹೊಂದಿರತಕ್ಕಂಥವ್ರ ವಿರುದ್ಧ ಹೋರಾಟ ಮಾಡಿದಂಥ ಬಂಡಾಯಗಾರರು ಅವರು ಮೊನ್ನೆ ಭಾರತಕ್ಕೆ ಬಂದು ಮಯನ್ಮಾರನ್ನ ಭಾರತದ ಜೊತೆ ವಿಲೀನ ಮಾಡ್ಕೋಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಯ ಸಮ್ಮುಖದ ಸಹಿ ಮಾಡಿ ಹೋಗ್ತಾರೆ. ನಮ್ಮ ಈಶಾನ್ಯ ಭಾರತದ ಗಡಿಯಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥದ್ದು ಏನು ಮಯನ್ಮಾರ್ ಅಂತ ಕರಿತೀವಿ, ಬರ್ಮಾ ಅಂತ ಕರಿತೀವಿ. ಆ ಬರ್ಮಾದ ಏನೆಲ್ಲ ಅಲ್ಲಿಯ ಹೋರಾಟಗಾರಿದ್ದಾರೆ, ಅವರು ಬರ್ಮಾವನ್ನ ಭಾರತದ ಜೊತೆಗೆ ವಿಲೀನ ಮಾಡಬೇಕು ಅಂತಕ್ಕಂಥ ಆಸೆ. ಪಕ್ಕದ
ಈಶಾನ್ಯದಲ್ಲಿ ಈ ತರ ಬೆಳವಣಿಗೆ ಆದ್ರೆ ಬಲೂಚಿಗಳು ಕೂಡ ಭಾರತದ ಜೊತೆ ವಿಲೀನ ಆಗಬೇಕು ಅಂತೇಳಿ. ಏನು ಬಲೂಚಿಸ್ತಾನ ಇದೆ, ಬಲೂಚಿಸ್ತಾನದ ಜನ ಕೂಡ ಭಾರತದ ಜೊತೆ ವಿಲೀನ ಆಗಬೇಕು ಅಂತೇಳಿ. ಒಂದ್ ಕಡೆ ಬರ್ಮಾ, ಒಂದ್ ಕಡೆ ಬಲೂಚ್, ಇನ್ನೊಂದು ಕಡೆ ಕೂಗು. ಜಗತ್ತಿನ ಒಳಗಡೆ ಭಾರತವನ್ನ ತೆಗೆದುಕೊಳ್ಬೇಕು, ಭಾರತದ ಜೊತೆ ಹೋಗ್ಬೇಕು ಅಂತೇಳಿ ಈ ತರದ ಅನೇಕ ಸಂಗತಿಗಳು ಜಗತ್ತಿನ ಈ ರಾಜಕೀಯ ಈ ವಿಪ್ಲವದ ಒಳಗಡೆ ನಡೀತಾ ಇದೆ. ಯಾವ ಭಾರತ ಬೇರೆ ದೇಶಕ್ಕೆ ಅವಲಂಬಿತ ಆಗಿ ಬದುಕ್ತಾ ಇತ್ತೋ ಆ ಭಾರತ 10 ವರ್ಷದಲ್ಲಿ ಇಷ್ಟು ಪರಿವರ್ತನೆ, ಇಷ್ಟು ಬದಲಾವಣೆ. ಚೀನಾದ ಅಣತಿಯಂತೆ ಹೋದಂತ ಮಾಲ್ಡೀವ್ಸು ದಮ್ಮಯ್ಯ ಹಾಕೊಂಡು ನಮ್ಮ ಹತ್ರ ಬರುತ್ತೆ. ಚೀನಾದ ಸಾಲ ತೆಗೆದುಕೊಂಡು ಏನೋ ಮಾಡ್ಬಿಡ್ತೀವಿ ಅಂತ ಹೋದಂತ ಶ್ರೀಲಂಕಾ ಅಧಪತನಗೊಂಡು ಅಂಬನ್ ಕೋಟದಲ್ಲಿ ಜಾಗ ಕೊಟ್ಟಂತ ಶ್ರೀಲಂಕಾ ಇವತ್ತು ಭಾರತದ ಹತ್ರ ಓಡಿ ಬರ್ತಾ ಇದೆ. ಅಮೆರಿಕದ ಹಣವನ್ನ ತೆಗೆದುಕೊಂಡು ನೀಚ ಕೆಲಸ ಮಾಡಿದಂತ ಬಾಂಗ್ಲಾದೇಶ ಇವತ್ತು ನಮಗೆ ಭಾರತ ಬೇಕು ಅಂತೇಳಿ ದಮ್ಮಯ್ಯ ಆಗ್ತಾ ಇದೆ. ಸಿಂಧಿನ ಒಳಗಡೆ ಹೋರಾಟ ನಡೀತಿದೆ. ಆಫ್ಘಾನಿಸ್ತಾನದ ತಾಲಿಬಾನು ಭಾರತದ ಜೊತೆ ನಾವು ನಿಮ್ಮ ಜೊತೆ ಹೆಜ್ಜೆ ಆಗ್ತೀವಿ ಅಂತೇಳಿ ಏನು ಎಕ್ಸೈಲ್ ಸ್ಟೇಟ್ ಆಫ್ ಏನು ಇವತ್ತಿನ ತಾಲಿಬಾನ್ ಇದೆ ಆಫ್ಘಾನಿಸ್ತಾನದ ಒಳಗಡೆ, ಆ ತಾಲಿಬಾನ್ ಭಾರತದ ಜೊತೆ ಇರಬೇಕು ಅಂತ ಮಾಡ್ತಾ ಇದೆ. ಭಾರತ ಅಂತಕ್ಕಂಥದ್ದು ಇಡೀ ಜಗತ್ತಿನ ಒಳಗಡೆ ಒಂದು ಅತ್ಯಂತ ಸಮರ್ಥ ರಾಷ್ಟ್ರವಾಗಿ ಇವತ್ತು ಹೊರಹೊಮ್ಮುತ್ತಾ ಇದೆ. ತಾಲಿಬಾನ್ ಅಮೆರಿಕದ ವಿರುದ್ಧ ಹೋರಾಟ ಮಾಡಿದ್ರು. ಆಫ್ಘಾನಿಸ್ತಾನದ ಜನ ಅನ್ಕೊಂಡಿದ್ರು ತಾಲಿಬಾನ್ ಪಾಕಿಸ್ತಾನದ ನಿರ್ಮಾಣ ಮಾಡಿದಂತ ಒಂದು ಸಂಘಟನೆ ಅಂತೇಳಿ. ಆದ್ರೆ ತಾಲಿಬಾನ್ ಇವತ್ತೇನು ಅಮೆರಿಕ ಅಲ್ಲಿಂದ ಹೋದ ನಂತರ ಇವತ್ತು ಅವತ್ತಿನ ಆಫ್ಘಾನಿಸ್ತಾನದ ನಜೀಬುಲ್ಲಾ ಏನಿದ್ರು, ನಜೀಬುಲ್ಲಾ ಆದ ನಂತರ ಏನು ತಾಲಿಬಾನದ ಹೋರಾಟ ನಡೀತು, ಇವತ್ತು ತಾಲಿಬಾನ್ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ಆಫ್ಘಾನಿಸ್ತಾನಿಗೆ ಇವತ್ತು ಅರ್ಥ ಆಗಿದೆ, ಇವತ್ತು ಪಾಕಿಸ್ತಾನ ನಮ್ಮನ್ನ ಹೇಗೆ ಒಂದು ಧರ್ಮದ ಆಧಾರದ ಒಳಗಡೆ ನಮ್ಮನ್ನ ನಾಶ ಮಾಡ್ತು ಅಂತೇಳಿ. ಇವತ್ತು ಭಾರತ ತಾಲಿಬಾನಿನ ಇವತ್ತಿನ ಎಕ್ಸೈಲ್ ಒಂದು ಇದಕ್ಕೆ ನಾವು ತಾಲಿಬಾನಿಗೆ ಅನ್ನ ಕೊಟ್ಟಿವಿ, ಬದುಕನ್ನ ಕಟ್ಟಿಕೊಡ್ತಾ ಇದ್ದೀವಿ, ಕ್ರೀಡೆಯನ್ನ ಕಟ್ಟಿಕೊಡ್ತಾ ಇದ್ದೀವಿ. ಇವತ್ತು ಕ್ರಿಕೆಟ್ ಒಳಗಡೆ ಇವತ್ತು ಆಫ್ಘಾನಿಸ್ತಾನ ವಿಜೃಂಭಿಸ್ತಿದೆ. ಒಂದ್ ಕಡೆ ಆಫ್ಘಾನಿಸ್ತಾನ ಭಾರತದ ಜೊತೆ ಸೇರ್ಬೇಕು ಅಂತೇಳಿ, ಒಂದ್ ಕಡೆ ಬರ್ಮಾ ಭಾರತದ ಜೊತೆ ಸೇರ್ಬೇಕು ಅಂತೇಳಿ, ಅನಾದಿ ಕಾಲದ ನಮ್ಮ ಮಿತ್ರ ಭೂತಾನ್ ಸದಾ ಭಾರತದ ಜೊತೆ ಇರಬೇಕು ಅಂತ, ಇವತ್ತು ಒಂದ್ ಕಡೆ ಶ್ರೀಲಂಕಾ ಹಮ್ಮನ್ ತೋಟವನ್ನ ಬಿಟ್ಟು ಭಾರತದ ಜೊತೆ ಸೇರ್ಬೇಕು ಅಂತ, ಚೈನಾದ ಅಣತಿಯಂತೆ ಮಾಡಿದಂತ ಮಾಲ್ಡೀವ್ಸ್ ಭಾರತದ ಜೊತೆ ಅಂತ, ಸ್ವತಃ ಚೀನಾ ಇವತ್ತು ಭಾರತದ ಜೊತೆ ಸೇರ್ಬೇಕು ಅಂತೇಳಿ. ಚೈನಾದ ಪ್ರಧಾನಿ ಇವತ್ತು ಹೇಳ್ತಾರೆ, ಇವತ್ತು ನಾವು ನೀವು ಒಂದಾಗೋಣ ಬನ್ನಿ ಅಂತೇಳಿ. ಜಗತ್ತಿನಲ್ಲಿ ಎಷ್ಟೊಂದು ಸ್ಥಿತ್ಯಾಂತರ ನಡೀತಾ ಇದೆ. ಜಗತ್ತಿನ ಭೂಪಟದ ಒಳಗಡೆ ಭಾರತ ಇವತ್ತು ವಿಜೃಂಭಿಸ್ತಿದೆ. ತಾಯಿ ಭಾರತಿ ಇವತ್ತು ಜಗತ್ತಿನಲ್ಲಿ ಒಂದೇ ಆಗ್ತಾ ಇದೆ. ಏನು ನಾವು ಇದನ್ನು ವಂದನ್ ಕಿ ಭೂಮಿ, ये दर्पण की भूमि, ये तर्पण की भूमि, इस देश के लिए हम मर रहे, इस देश के लिए जी रहे ಅಂತ ನಾವು ಏನು ಹೇಳ್ತೀವಿ, ಅಕ್ಷರಶಃ ಆ ಪ್ರಯತ್ನದ ಕಾರಣಕ್ಕೋಸ್ಕರ ಇವತ್ತು ಭಾರತ ಇವತ್ತು ಜಗತ್ತಿನ ಭೂಪಟದಲ್ಲಿ ವಿಜೃಂಭಿಸ್ತಿದೆ.
ಕಾಲದ ಕಪಾಳದ ಒಳಗಡೆ ಮತ್ತೊಂದು ಹೊಸ ಗೀತೆಯನ್ನು ಆಡಬೇಕು ಅಂತ ಅಟಲ್ಜಿ ಏನು ಹೇಳಿದ್ರು, ಆ ಹೊಸ ಜಗತ್ತಿನ ಗೀತೆ ಭಾರತದಿಂದ ಇವತ್ತು ಆ ಸೂರ್ಯ ಉದಯ ಆಗ್ತಾ ಇದೆ. ಜಗತ್ತು ಭಾರತಕ್ಕೋಸ್ಕರ ಆತೊರೆಯುತ್ತಿದೆ. ನಿಜವಾದ ಅರ್ಥದಲ್ಲಿ ಇವತ್ತು ನಾವು ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬದ ಕಡೆ ಹೋಗೋಣ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ನಾ ಕಶ್ಚಿತ್ ದುಃಖ ಭಾಗ್ಯತೆ. ಎಲ್ಲರ ದುಃಖ, ಎಲ್ಲರ ನೋವು, ಎಲ್ಲರನ್ನ ಒಟ್ಟಾಗಿ ಹೆಗಲಿಗೆ ಕೊಟ್ಟು ನಾವು ಭಾರತ ಇವತ್ತು ಏನು ನಮ್ಮ ಸಂಕಲ್ಪ ಇದೆ ಸನಾತನ ಮೌಲ್ಯದು, ಜಗತ್ತು ಇವತ್ತು ಅಪ್ಕೊಳ್ತಾ ಇದೆ. ತಾಯಿ ಒಂದೇ, ಆ ಭಾರತ ಎಷ್ಟು ಶ್ರೇಷ್ಠ ಅಲ್ವಾ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಅದೆಷ್ಟು ಧನ್ಯರಲ್ವಾ. ಅಮುದಿನ ರಹೇ ನ ರಹೇ ತೇರಾ ವೈಭವ ಅಮರ ರಹೇ. ನಮಸ್ಕಾರ.